ನಮಸ್ಕಾರ ಎಲ್ಲರಿಗೂ. ಇನ್ನೊಂದು ವ್ಲಾಗ್ಗೆ ವೆಲ್ಕಮ್. ಇದು ನಾನು ಬೇರೆ ಬೇರೆ ದಿನಗಳಲ್ಲಿ ತೆಗೆದಿರುವಂಥ ವಿಡಿಯೋ ಕ್ಲಿಪ್ಪಿಂಗ್ಸ್ ಇರೋದು. ಒಂದೇ ದಿನದ್ದು ಅಥವಾ ಒಂದು ವಾರದ್ದೆಲ್ಲ ಅಲ್ಲ. ತುಂಬ ರ್ಯಾಂಡಮ್ ಆಗಿ ನಾನು ವಿಡಿಯೋ ಮಾಡಿರೋವಂಥದ್ದು. ಹಾಗೆಯೇ ಇದು ಪೆರ್ನೆ ಅಂತ ಊರು, ಉಪ್ಪಿನಂಗಡಿ ಹತ್ರ ಇರೋದು ನಂದು ಅಜ್ಜಂದು ಊರು. ಇಲ್ಲಿ ನಾನು ಆ್ಯಕ್ಚುಲಿ ಇದಕ್ಕಿಂತ ಇನ್ನು ಸ್ವಲ್ಪ ಮುಂದೆ ಹೋಗಬೇಕು ಅಜ್ಜನ ಊರಿಗೆ. ಇಲ್ಲಿ ಅಜ್ಜಂದು ಅಕ್ಕ ಇರ್ತಾರೆ ಈ ಮನೆಯಲ್ಲಿ. ಹಾಗೆ ಅವ್ರನ್ನ ನೋಡ್ಕೊಂಡು ಬರುವ ಅಂತ ನಾವು ವಿಜಯ್ಗೆ ಅಂದರೆ ಅಜ್ಜನ ಮನೆಗೆ ಹೋಗಿದ್ದಾಗ ಮಾವ ನನ್ನ ಹಸ್ಬೆಂಡ್ ಎಲ್ಲ ಮಾತಾಡಿಕೊಂಡು ನಾವು ಒಟ್ಟಿಗೆ ಹೋಗಿ ಬರುವ, ಹೇಗೂ ಬಂದಿದ್ದೇವೆಲ್ಲ ಅಂತ ಹೊರಟದ್ದು. ಇದು ಅವ್ರ ಮನೆ ಮುಂಚೆಯಿಂದ, ಅಂದರೆ ಫಸ್ಟ್ ಅವರು ಕಟ್ಟಿಸಿದ್ದು ಮನೆ ಹಾಗೇ ಇತ್ತು. ಮಣ್ಣು ಗೋಡೆ ಅಂದ್ಕೊಳ್ತೀನಿ, ತುಂಬ ತಂಪಿತ್ತು, ಹಂಚಿನ ಮನೆ, ಹಳೆ ಮನೆ ತುಂಬ. ಇಲ್ಲಿ ಒಂದು ಹಾಲ್, ಒಂದು ರೂಮ್, ಒಂದು ಕಿಚನ್, ಹಾಗೆ ಇದು ಒಂದು ಡೈನಿಂಗ್ ಹಾಲ್ ಟೈಪ್, ಊಟ ಮಾಡೋದು ಅಥವಾ ಅಡುಗೆ ಮಾಡೋದು, ಇಟ್ಕೊಳ್ಳೋದು ಆ ಥರ ಎಲ್ಲ. ಹಾಗೆ ಒಂದು ಬಾತ್ರೂಮ್. ಇದು ಆಚೆ ಬಂದರೆ ಅವರಲ್ಲಿ ಪಾತ್ರೆ ತೊಳ್ಕೊಳ್ಳಲಿಕ್ಕೆ ಅಥವಾ ಬಟ್ಟೆ ಒಗಿಲಿಕ್ಕೆ ಎಲ್ಲ ನೀರು ಅವ್ರಿಗೆ ಎಲ್ಲಿ ಸ್ಟೋರ್ ಆಗ್ತದಲ್ಲ ಅದು ಸ್ಟೋರೇಜ್ ಏರಿಯಾ, ಅಂದರೆ ಟ್ಯಾಂಕಿ ಉಂಟಲ್ಲ ಅದರಿಂದನೇ ಅವರಿಗೆ ನೀರು ಸಪ್ಲೈ. ಅದು ಬೇಸಿಗೆಲೆಲ್ಲ ನೀರು ಬರೋದಿಲ್ಲ, ಬೇರೆ ಕಡೆಯಿಂದ ತರಬೇಕು, ನೀರು ಅಷ್ಟು ಫೋರ್ಸ್ ಇರೋದಿಲ್ಲ ಅಂತ ಹೇಳ್ತಾಯಿದ್ರು. ಇವರು ನಂದು ಅಜ್ಜಂದು ಇನ್ನೊಂದು ಅಕ್ಕಂದು ಮಗಳು. ಇವರು ಅವರು ಚಿಕ್ಕಮ್ಮನೊಟ್ಟಿಗೆ ಇದ್ದಾರೆ. ಅಂದರೆ ಅವರಿಗೆ ಹೆಲ್ಪ್ ಆಗ್ತದಲ್ಲ, ಅವರಿಗೆ ಏಜ್ ಆಗಿದೆ, 80+ ಇರ್ಬೋದು ಅವರು. ಹಾಗಾಗಿ ಅವರಿಗೆ ಒಬ್ಬರೇ ಇರಲಿಕ್ಕೆ, ಅಂದರೆ ಯಾರಾದರೂ ಇದ್ದರೆ ಒಳ್ಳೆಯದಲ್ಲ ಅಂತ, ಸೊ ಇವರು ಅವ್ರ ಜೊತೆ ಇದ್ದಾರೆ. ಅವ್ರಿಗೆ ಮದುವೆ ಆಗಿ ಅವ್ರ ಗಂಡ ತೀರೋಗಿದ್ರು, ಹಾಗೆ ಇಬ್ಬರು ಒಟ್ಟಿಗೆ ಇದ್ದಾರೆ. ಮತ್ತು ಒಂದು ಅಡುಗೆ ಕೋಣೆ ತೋರಿಸ್ತೇನೆ ನಾನು. ಇಲ್ಲಿ ಒಂದು ಅಟ್ಟ, ಮುಂಚೆ ಎಲ್ಲ ಏಣಿ ಇರ್ತಾಯಿತ್ತು ಹಳೆ ಮನೆಯಲ್ಲೆಲ್ಲ, ಅಟ್ಟ ಅಂತ ಹೇಳ್ತಿದ್ದೆವು. ಮೇಲಲ್ಲಿ ವಸ್ತುಗಳನ್ನ ಜೋಡಿಸಿಡೋದಕ್ಕೆಲ್ಲ ಯೂಸ್ ಮಾಡ್ತಾಯಿರೋ, ಅಥವಾ ತೆಂಗಿನಕಾಯಿ ತೋಟ ಎಲ್ಲ ಇದೆ, ತೆಂಗಿನಕಾಯಿ ಇಡೋದಕ್ಕೆಲ್ಲ ಇರ್ತಾಯಿತ್ತು. ಹಾಗೆ ಇದೊಂದು ಮೇಲೆ ನಾನು ಹೋಗಲಿಲ್ಲ, ನಂಗೆ ಹೋಗಲಿಕ್ಕೆ ಧೈರ್ಯ ಬರಲಿಲ್ಲ. ಮತ್ತು ಇದು ಒಂದು ಸಣ್ಣ ಕಿಚನ್, ಅಂದರೆ ಇನ್ನೂ ಅದು ಒಲೆ ಯೂಸ್ ಮಾಡಿಕೊಂಡೇ ಇರೋವಂಥ ಕಿಚನ್ ಇದು. ಇನ್ನೂ ಒಲೆಯಲ್ಲೇ ಅಡುಗೆ ಮಾಡ್ತಾರೆ. ಅವತ್ತು ಒಣಗಿದ ಮೀನಿದ್ದು ಸಾರೇನೋ ಮಾಡಿದ್ದು, ಊಟ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೆ, ಆಮೇಲೆ ಮತ್ತೆ ಹೋಯಿತು. ಇಲ್ಲಿ ನಂದು ಮಾವಂದು ಚಿಕ್ಕ ಮಗ ತ್ರಿಷಿಕ್, ಅವನು ಚಹಾ ಮಾಡ್ತಾಯಿದ್ದ ಅಂದರೆ ಒಲೆಯಲ್ಲಿ. ಹಾಗೆ ಅವರು ಹೆಲ್ಪ್ ಮಾಡ್ತಾಯಿದ್ರು, ಅತ್ತೆ ಏನು ಹೇಳಿದೆಲ್ಲ ಅವರು. ಇವರು ನಾನು ಹೇಳಿದ ಅಜ್ಜಂದು ಅಕ್ಕ ಅಂತ, ಇವರೇ ದೊಡ್ಡ. ನೆಕ್ಸ್ಟ್ ಇನ್ನೊಂದು ರೂಮ್ ಉಂಟು, ಅದು ಹಾಲಲ್ಲಿ ಅಟ್ಯಾಚ್ ಆಗಿದೆ ಈ ರೂಮು. ಇಲ್ಲಿ ಅವ್ರದ್ದು ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ, ಅಂದರೆ ಅವ್ರದ್ದು ಹಳೆ ಏನಿದೆ ಅಲ್ಲ, ಟ್ರಂಕ್, ಸೂಟ್ ಕೇಸ್, ಅವ್ರ ಬಟ್ಟೆ ಅಂದರೆ ಅವ್ರದ್ದು ಬಟ್ಟೆ ಇಟ್ಕೊಳ್ಳೋ ಅಂಥ ಜಾಗ ಅದಿರ್ಬೋದು. ಹಾಗೆ ಇಲ್ಲಿ ಒಂದು ಹಲಗೆ ಇಟ್ಟು ಅದ್ರ ಮೇಲೆ ದೇವರಿಗೆ ದೀಪ ಇಡೋದು ಅಂತ. ಅಲ್ಲಿ ದೇವ್ರ ಫೋಟೋ ಏನೂ ಇರಲಿಲ್ಲ, ಬಟ್ ದೇವರು ಎಲ್ಲ ಕಡೆ ಇದ್ದಾರೆ ಅಂತ ಅಂದ್ಕೊಂಡು ಅವ್ರು ದೀಪ ಇಡ್ತಾರೇನೋ. ಇಲ್ಲಿ ನೋಡಿ ಹಳೆ ಕಾಲದ ಟ್ರಂಕ್ ಅದು ಇದೆಲ್ಲ ಇಲ್ಲಿತ್ತು, ಸೂಟ್ ಕೇಸ್ ಎಲ್ಲ, ಅವ್ರ ಬಟ್ಟೆ ಇಡೋದೆಲ್ಲ. ಹಾಗೆ ಇನ್ನು ಫ್ಯಾನ್ ಇರಬೇಕಲ್ಲ ಹಳ್ಳಿ ಕಡೆ ಅಂತ ಇದೆ, DIY ಫ್ಯಾನ್, ಅಡಿಕೆ ಹಾಳೆಯಿಂದ ಮಾಡುವಂಥದ್ದು. ಇದರಲ್ಲಿ ಒಳ್ಳೆ ಗಾಳಿ ಬರ್ತದೆ ನಿಜವಾಗಿ ಹೇಳಬೇಕಂದ್ರೆ. ಅವ್ರಿಗೆ ಅದು ಅಭ್ಯಾಸ, ನಮಗೆ ಫ್ಯಾನ್ ಇದ್ದರೆ ಹೇಗೆ ಅಭ್ಯಾಸನೋ ಅವರಿಗೆ ಇದರಲ್ಲೇ ಕಂಫರ್ಟ್ ಇರ್ತಾರೆ. ಈಗ ಹೊರಗೆ ಇಲ್ಲಿ ತೆಂಗಿನಕಾಯಿ ಸಿಪ್ಪೆ ತೆಗಿತಾಯಿದ್ರು, ಅಂದರೆ ಅವ್ರಿಗಿರೋ ಮರದಿಂದ ಇಷ್ಟು ತೆಂಗಿನಕಾಯಿ ಸಿಕ್ಕಿತ್ತು. ಹಾಗಾಗಿ ಇದನ್ನು ನಮಗಿಷ್ಟು ಏನಕ್ಕೆ, ನಮ್ಮ ಯೂಸಿಗೆ ಸ್ವಲ್ಪ ಸಾಕು, ಉಳಿದದ್ದು ನೀವು ತೊಗೊಂಡೋಗಿ ಅಂತ ಅವ್ರು ಮಾವನಿಗೆ ಹೇಳ್ತಾಯಿದ್ರು. ಹಾಗೆ ಸಿಪ್ಪೆ ಸಮೇತ ತೊಗೊಂಡು ಹೋಗೋದಕ್ಕೆ ವೆಯ್ಟ್, ಹಾಗೆಯೇ ಸುಮ್ಮನೆ ಅಷ್ಟು ಕಸ ತುಂಬಿಸ್ಕೊಂಡು ಹೋಗಬೇಕಲ್ಲ, ಇದಿದ್ದರೆ ಅವರಿಗೆ ಒಲೆಗೆ ಹಾಕಲಿಕ್ಕೆ ಯೂಸ್ ಆಗ್ತದೆ ಅಂತ ನಾವೆಲ್ಲ ಸೇರಿ ಸ್ವಲ್ಪ ಸ್ವಲ್ಪ ಸಿಪ್ಪೆ ತೆಗಿತಾ ಇದ್ವಿ. ಒಮ್ಮೆ ಒಮ್ಮೆ ಮಾವನ ದೊಡ್ಡ ಮಗ ಈಗ ತೆಗಿತಾ ಇದ್ದಾನಲ್ಲ ತನಿಷ್ಕ್, ಆಮೇಲೆ ಸ್ವಲ್ಪ ನಾನು, ಸ್ವಲ್ಪ ಮಾವ, ಹೀಗೆ ನಾವು ಶಿಫ್ಟ್ ಮಾಡಿಕೊಂಡು ಸಿಪ್ಪೆ ತೆಗೆದು ಆಮೇಲೆ ಅದನ್ನೆಲ್ಲ ಗಾಡಿಗೆ ಹಾಕ್ಕೊಂಡು ಅಲ್ಲಿಂದ ಹೊರಟು, ಈಗ ನಾವು ಆ್ಯಕ್ಚುಲಿ ಅಜ್ಜಂದು ಊರಿಗೆ ಹೋಗ್ತಾ ಇದ್ದೇವೆ. ಅಲ್ಲಿಂದ ಒಂದು 5 ನಿಮಿಷ ಅಷ್ಟೇ ದಾರಿ. ಈಗ ಇವ್ರ ಮನೆ ಏನಿತ್ತು ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಬೇಕು. ಅಂದರೆ ಈಗ ಅಲ್ಲಿ ಜಾಗ ಹಾಗೇ ಉಂಟು, ಬಟ್ ಮನೆ ಅದೆಲ್ಲ ಏನಿಲ್ಲ. ಇದು ಅವರು ಇನ್ನೊಂದು ಜಾಗ ಇದು. ಆ ಜಾಗದ ಮುಖಾಂತರ ಇನ್ನೊಂದು ಅಂದರೆ ಅಜ್ಜಂದು
ಅಮ್ಮ ಏನಿದ್ರಲ್ಲ ಆ ಜಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ಅಲ್ಲಿ ಮನೆ ಅದು ಅಂದರೆ ಇದ್ದಿದ್ದು ಹಳೆ ಮನೆಯೆಲ್ಲ ಬಿದ್ದೋಗಿದೆ. ಅಲ್ಲಿ ಬರೀ ಅದೇನು ಅವಶೇಷ ಅಷ್ಟು ಮಾತ್ರ ಇತ್ತು. ಅದು ಕರೆಕ್ಟಾಗಿರಲಿಲ್ಲ, ಅಲ್ಲಿ ತುಂಬ ಪೊದೆ ಎಲ್ಲ ಬೆಳ್ಕೊಂಡಿತ್ತು, ಹಾಗೆ ನೋಡಲಿಕ್ಕೆ ಸಿಕ್ಕಲಿಲ್ಲ. ಬಟ್ ಮಾವ ಹೇಳ್ತಾಯಿದ್ರು ಇಲ್ಲಿ ಇತ್ತು ಮನೆ, ಇಲ್ಲಿ ಜಾಗ ಇತ್ತು, ಇಲ್ಲಿ ಬಾವಿ ಇತ್ತು, ನಾವಿಲ್ಲಿ ಆಟ ಆಡ್ತಿದ್ದೆವು. ಹಾಗೆ ಅವ್ರದ್ದು ಹಳೆ ಮೆಮರೀಸ್ ಎಲ್ಲ ಅವರು ನೆನಪು ಮಾಡ್ಕೊಳ್ತಾಯಿದ್ರು. ಅಂದರೆ ಹೇಗೆ ಅಂದರೆ ಅಜ್ಜ ತುಂಬ ಚಿಕ್ಕ ಇರೋವಾಗಲೇ ಊರು ಬಿಟ್ಟು ಬಂದವ್ರು ಮಂಗಳೂರಲ್ಲಿ ಸೆಟ್ಲಾಗಿ ಕೆಲಸ ಶುರು ಮಾಡಿ ಎಲ್ಲ ಸೆಟಲ್ ಆಗಿದ್ದರು. ಹಾಗಾಗಿ ಊರಿಗೆ ಹೋಗೋದು ಅದಷ್ಟು ಕಮ್ಮಿನೇ ಇತ್ತು. ಅವ್ರ ಅಮ್ಮ ತೀರಿ ಹೋದ್ಮೇಲಂತೂ ತುಂಬ ತೀರಾ ಕಮ್ಮಿನೇ ಆಗಿತ್ತು ಹೋಗೋದೆಲ್ಲ. ಇದು ಇನ್ನೊಂದು ದಿನ ನಾನು ತೆಗೆದಿರೋಂಥ ವಿಡಿಯೋ. ಅಮ್ಮ ಒಂದು ಕಸ್ಟಮರದು ಸೀರೆ ಕೊಟ್ಟಿದ್ದರು ಗೊಂಡೆ ಹಾಕಲಿಕ್ಕೆ ಅಂತ, ಅದನ್ನು ನಾನು ಇಲ್ಲಿ ಹಾಕ್ತಾಯಿದ್ದೆ. ಇದು ಬೇಸಿಕ್ ಗೊಂಡೆ, ಏನು ಅಂತ ಕ್ರಿಯೇಟಿವ್ ಆಗಿರೋಂಥ ಗೊಂಡೆ ಅಲ್ಲ. ನಾನು ತುಂಬ ಚೆನ್ನಾಗಿ ಗೊಂಡೆ ಹಾಕ್ತಾರೆ. ನಾನು ಯಾವತ್ತಾದರೂ ಆ ಚಾನ್ಸ್ ಸಿಕ್ಕಿದರೆ ನಾನು ವೀಡಿಯೋ ಮಾಡಿ ತೋರಿಸ್ತೇನೆ. ತುಂಬ ವೆರೈಟಿ, ತುಂಬ ಕ್ರಿಯೇಟಿವ್ ಆಗಿ ಅವರು ಗೊಂಡೆ ಹಾಕ್ತಾರೆ. ಇದು ಬೇಸಿಕ್ ಸೀರೆಯಿಂದನೇ ಅಂದರೆ ಇರೋ ನೂಲಲ್ಲೇ ಗಂಟು ಹಾಕ್ಕೊಂಡು ಮಾಡುವಂಥದ್ದು. ಇಲ್ಲಿ 2 ಲೈನ್ ನಾನು ಗಂಟು ಹಾಕ್ಕೊಂಡಿದ್ದೆ, ಇನ್ನೂ ತುದಿಗೆ ನಾನು ಗೊಂಡೆ ಹಾಕ್ತಾಯಿದ್ದೆ. ಇದು ಹೇಗೆ ಅಂದರೆ ಡಬಲ್ ಕಲರ್ ಸೀರೆ ಇರೋದ್ರಿಂದ 2 ಕಲರ್ ದಾರ ನಾನು ತಗೊಂಡು 80 ಅಂದರೆ ಒಂದು ದಾರ 80 ಸುತ್ತು ಹಾಕಿ ಅದನ್ನು ಕಟ್ ಮಾಡಿ ಒಂದು ಗಮ್ ಹೆಲ್ಪಿಂದ, ಫ್ಯಾಬ್ರಿಕ್ ಗ್ಲೂ ಹೆಲ್ಪಿಂದ ಅಂಟಿಸ್ಬೇಕು. ಅದನ್ನು ಸಪ್ರೇಟ್ ಇಡಬೇಕು. ಹಾಗೆ ಇನ್ನೊಂದು ಕಲರಿಂದನೂ ಸೇಮ್ 80 ರೌಂಡ್ ಯಾವುದಾದ್ರು ಬುಕ್ ಅಥವಾ ರಟ್ ಇರ್ಬೋದು, ರೈಟಿಂಗ್ ಪ್ಯಾಡ್ ಇರ್ಬೋದು, ಯಾವುದಕ್ಕಾದ್ರೂ ನೀವು ಸುತ್ತಬೋದು. ನೀವಿನ್ನು ಲೆಂತಲ್ಲಿ ಸುತ್ತಿಟ್ಕೊಂಡ್ರೆ ತುಂಬ ಈಸಿ ಆಗ್ತದೆ. ಬಟ್ ಇದು ಪರವಾಗಿಲ್ಲ, ಆಗಾಗ ಸುತ್ತಬೇಕಷ್ಟೇ. ಯಾರಾದರೂ ಹೆಲ್ಪರ್ ಅಂದರೆ ಹೆಲ್ಪ್ ಮಾಡೋರಿದ್ರೆ ತುಂಬ ಹೆಲ್ಪ್ ಆಗ್ತದೆ. ಈಗ ನೋಡಿ, ಈ ಥರ ದೊಡ್ಡ ಕಣ್ಣಿರೋ ಸೂಜಿಯನ್ನು ತಗೊಂಡಿದ್ದೇನೆ ನಾನು, ದೊಡ್ಡ ಸೂಜಿ. ಇದಕ್ಕೆ ಇದನ್ನು ಸುರಿದಿದ್ದೇನೆ. 2 ಕಲರ್ ನಾನೇನು ತಗೊಂಡಿದ್ದೆ ಅಲ್ಲ ನೂಲು, ಅದನ್ನು ಹೀಗೆ ಇಷ್ಟು ಎಕ್ಸ್ಟ್ರಾ ನಾನು ಬಿಟ್ಟು ಹೀಗೆ ಇಟ್ಕೊಂಡಿದ್ದೇನೆ. ಬೇಕಾದ್ರೆ ಅದೆರಡಕ್ಕೂ ಗಮ್ ಹಾಕ್ಕೊಳ್ಬೋದು, ಸೆಕ್ಯೂರ್ ಆಗಿರ್ತದೆ ಅಂತ. ಬಟ್ ಹಾಗಿದ್ರೂ ಅದು ಬೀಳೋದಿಲ್ಲ. ಈಗ ನೋಡಿ, ಏನು ಗಂಟು ಹಾಕಿದ್ದೆ ಅಲ್ಲ, ಅಲ್ಲಿ ನಾನು ಅಂದರೆ ಎಂಡಲ್ಲಿ ಇದನ್ನು ಹೀಗೆ ತರ್ತಾ ಇದ್ದೇನೆ. ಮತ್ತು ನಮಗೆ ಎಷ್ಟು ಉದ್ದ ಅದು ಬೇಕು ಆ ತುದಿನ ಎಷ್ಟು ಉದ್ದ ಬೇಕು ಅಷ್ಟುದ್ದ ಬಿಟ್ಟು ಇಲ್ಲಿ ನಾವು ನಾಟ್ ಹಾಕ್ಕೊಳ್ಬೇಕು. ಅದು ಗೋಲ್ಡನ್ ದಾರ ಇಲ್ಲಿ ಸೈಡಲ್ಲಿ ಏನು ಕಾಣ್ತಾ ಉಂಟಲ್ಲ, ಆ ದಾರದಿಂದ ಗಂಟು ಹಾಕ್ಕೊಳ್ತೇನೆ. ಅದನ್ನು ಒಂದು ಸಣ್ಣ ಸೂಜಿಗೆ ಸುರಿಬೇಕು ಮತ್ತು ಗಂಟು ಹಾಕ್ಕೊಳ್ಬೇಕು. ಯೂಶ್ವಲಿ ಯಾವ ಥರ ಆದರೂ ಗಂಟು ಬಿದ್ದರೆ ಆಯಿತು. ಅದಕ್ಕೆ ಇದು ನಾನು ಡೀಟೇಲಾಗಿ ಏನು ತೋರಿಸ್ತಲ್ಲ, ಯಾಕೆಂದರೆ ನಾನು ಈ ಕೆಲಸ ಯಾವಾಗಲೂ ಮಾಡೋದಿಲ್ಲ, ನನ್ನ ಪ್ರೊಫೆಷನ್ ಅಲ್ಲ. ಬಟ್ ನನಗೆ ಇಷ್ಟ, ನನಗೆ ನನ್ನ ಸೀರೆಗೆ ನಾನು ಕೆಲವು ಈ ಥರ ಹಾಕ್ಕೊಂಡಿದ್ದೇನೆ. ಯಾವತ್ತಾರು ನಾನು ಆ ವಿಡಿಯೋ ಎಲ್ಲ ಮಾಡಿದಾಗ ತೋರಿಸ್ತೇನೆ, ನಾನೇ ಯಾವ ಥರ ಗೊಂಡೆ ಹಾಕಿದೆ ಅಥವಾ ನಾನು ದೊಡ್ಡ ಯಾವ ಥರ ಹಾಕಿದ್ದಾರೆ ಅಥವಾ ಆಚೆ ಕೊಟ್ಟಾಗ. ಬೇಸಿಕಲಿ ಒಂದು ಗೊಂಡೆ ಕಲೆಕ್ಷನ್ ಅಂತಲೇ ಒಂದು ವಿಡಿಯೋ ಯಾವಾಗಾದರೂ ಮಾಡ್ತೇನೆ. ಇದು ಮಾತ್ರ ನಾನಿಷ್ಟೇ ಮಾಡಿದ್ದು. ತುಂಬ ಈಸಿ, ಇದು ತುಂಬ ಸಿಂಪಲ್, ಬೇಗ ಆಗ್ತದೆ. ಬೇಗ ಅಂದರೆ ಒಂದು ಅದಕ್ಕೆ ಅಂತಲೇ ಕೂತ್ರೆ ನಿಮಗೆ 2 ದಿನದಲ್ಲೆಲ್ಲ ಕಂಪ್ಲೀಟ್ ಆಗ್ಬೋದು ಅಥವಾ ಒಂದೇ ದಿನದಲ್ಲೂ ಮುಗಿಬೋದು. ನಮಗೆ ಮನೆಯದು ಮಾಡಬೇಕು, ಮಕ್ಕಳದ್ದು ಮಾಡಬೇಕು, ಇನ್ನು ಕೆಲಸಗಳಿರ್ತದೆ, ಅದೆಲ್ಲ ಮಾಡಿದ್ದಕ್ಕೆ ಕೂತ್ಕೊಳ್ಬೇಕಂದ್ರೆ ನನಗೆ ಇದು 2.5 ಡೇಸ್ ತಗೊಂಡು ಒಟ್ಟಿಗೆ ನನಗೆ ಒಂದು ಗೊಂಡೆ ಹಾಕಲಿಕ್ಕೆ ಒಂದು ಸಾರಿಗೆ, ಆಯಿತಾ. ಇದು ನಾನೆಲ್ಲ ಕೆಲಸ ಮಾಡಿಕೊಂಡು ಬರೀ ಇದಕ್ಕೆ ಕೂತ್ರೆ ಅದು ಒಂದೇ ದಿನದಲ್ಲಿ ಮುಗ್ದು ಹೋಗ್ತಿತ್ತು. ಆದರೆ ಇದಕ್ಕೆ ಕೂತ್ಕೊಳ್ಳಿಕ್ಕೂ ಕಷ್ಟನೇ, ಯಾಕಂದರೆ ಬೆನ್ನು ಬರ್ತದೆ, ಬ್ಯಾಕ್ ಪೇಯ್ನ್ ಬರ್ತದೆ, ಹಾಗೆ ತುಂಬ ಕಷ್ಟ ಆಗ್ತದೆ ಒಂದೇ ಆ್ಯಂಗಲಲ್ಲಿ ನೀವು ಕೂತ್ಕೊಂಡೇ ಇರಬೇಕು ಅಂತ ಹೇಳಿದರೆ. ನೋಡಿ, ಲಾಸ್ಟಿಗೆ ಇದನ್ನು ಎಕ್ಸ್ಟ್ರಾ ಕಟ್ ಮಾಡಿದರೆ ನೀಟಾಗಿ ಕಾಣಿಸ್ತದೆ. ಇದರ ಫೈನಲ್ ಲುಕ್ ನಾನು ತೋರಿಸ್ತೇನೆ. ಎಲ್ಲ ಹಾಕಿ ಆದಮೇಲೆ ಇನ್ನು ತುಂಬ ಚೆಂದ ಕಾಣ್ತದೆ. ಇದು ನೋಡಿ, ಇದೆ ತುಂಬ ಸಿಂಪಲ್, ಬೇಸಿಕ್ ಬಟ್ ಎಲಿಗೆಂಟ್ ಆಗಿ ಕಾಣ್ತದೆ. ಇದು ಒಂದು ಸ್ಟೈಲ್ ಹೇಳ್ಬೋದು. ಅರ್ಜೆಂಟ್ ಇದ್ದಾಗ ಇದೇ ಬೆಸ್ಟ್. ಹಾಗೆ ಇಲ್ಲಿ ನೋಡ್ತಾ ಇದ್ದರೆ ಇದು ಇನ್ನೊಂದು ದಿನ ತೆಗೆದಿರೋ ವಿಡಿಯೋ. ಇದು ಬಟಾಣಿ ಏನು ಕೋಡ್ ಬರ್ತದಲ್ಲ, ಅದರಿಂದ ಬಟಾಣಿ ಸಪ್ರೇಟ್ ಮಾಡ್ತಾಯಿದ್ದೆ. ಇಲ್ಲಿ ಸಿಗ್ತದೆ ಮಂಗಳೂರಲ್ಲಿ ಕೋಡೆಲ್ಲ, ಆದರೆ ತುಂಬ ಕಾಸ್ಟ್ಲಿ. ಒಂದು 1/4 kgಗೆಲ್ಲ ಬಾಯಿಗೆ ಬಂದ ರೇಟ್ ಹೇಳ್ತಾರೆ. ಅದಕ್ಕೆ ನಾನು ಬೆಂಗಳೂರಿಂದ ತರಿಸ್ತಿದ್ದೆ ಹಸ್ಬೆಂಡ್ ಹತ್ರ. ತುಂಬ ಒಳ್ಳೆಯದು ಸಿಗ್ತದೆ, ಅಂದರೆ ಸೊಗಡ್ಕಾಯಿ ಅಂತ ಏನು ಹೇಳ್ತಾರಲ್ಲ, ಅವರೆಕಾಯಲ್ಲೆಲ್ಲ ಆ ಥರದ್ದು ಸಿಗ್ತದೆ. ಹಾಗೆ ತುಂಬ ಒಳ್ಳೆಯದಿರ್ತದೆ. ಅದನ್ನು ಹೀಗೆ ಬಿಡಿಸಿ ಇಟ್ಕೊಂಡ್ರೆ ಫ್ರೀಝರಲ್ಲಿ ಸ್ಟೋರ್ ಮಾಡಿದರೆ 1 ವರ್ಷದವರೆಗೂ ಏನಾಗೋದಿಲ್ಲ. ನಾನು ಆಲ್ರೆಡಿ ತೋರಿಸಿದ್ದೇನೆ ನನ್ನ ಈ ಚಾನಲಲ್ಲೇ ಬಟಾಣಿನ ಹೇಗೆ ಸ್ಟೋರ್ ಮಾಡೋದು, ಹಸಿ ಬಟಾಣಿಯನ್ನು ಅಂತ. ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು.
ತುಂಬ ಅಂದರೆ ಇದು ಚೆನ್ನಾಗೂ ಇರ್ತದೆ. ಮಟರ್ ಪನ್ನೀರ್ ಮಾಡಿದರೆ ಇಲ್ಲಾಂದರೆ ಪಲಾವ್ಗೆ ಹಾಕಿದರೂ ತುಂಬ ಒಳ್ಳೆಯದಿರ್ತದೆ. ಹಾಗೆ ಇಲ್ಲಿ ಒಂದು ನನಗೆ ಹೆಲ್ಪಿಂಗ್ ಹ್ಯಾಂಡ್ ಆ್ಯಡ್ ಆಯಿತು. ಸಾರಿ, ಹ್ಯಾಂಡ್ ಅಲ್ಲ, ಅದು ಲೆಗ್ ಅಲ್ಲಿ ಕಾಣ್ತಿರೋದು. ನನ್ನ ಹಸ್ಬೆಂಡ್ ನಾನು ಸ್ವಲ್ಪ ತೆಗಿತೇನೆ ಅಂತ ಕೂತರು. ಬಟಾಣಿ ಎಲ್ಲ ಬಿಡಿಸಿದಾದ್ಮೇಲೆ ಅವರೆಕಾಯಿ ಬಿಡಿಸಿದ್ದು. ಇದು ನೋಡಲಿಕ್ಕೆ ಸ್ವಲ್ಪ ಕಾಣ್ಬೋದು, ಬಟ್ ಇನ್ನೂ ಆಚೆ ಜಾಸ್ತಿ ಇತ್ತು. ಆಲ್ಮೋಸ್ಟ್ ಒಂದು 3 kg ಎಲ್ಲ ತಂದಿದ್ರು ಬಟಾಣಿ, ಹಾಗೆಯೇ ಅವರೆಕಾಯಿ ಮತ್ತು ಅಲಸಂಡೆ ಕೋಡಿರ್ತದಲ್ಲ, ಅದು ಸಿಗ್ತದೆ ಈ ಟೈಮಲ್ಲಿ. ಇನ್ನೇನು ಅದು ಸೀಸನ್ ಆಗ್ತಾ ಬಂತು. ಆಫ್ ಸೀಸನಲ್ಲೂ ಸಿಗ್ತದೆ, ಬಟ್ ಅದಷ್ಟು ಒಳ್ಳೇದಿರೋದಿಲ್ಲ ಅಂತ ಸಂತೋಷ್ ಅಣ್ಣ ಹೇಳ್ತಾ ಇರ್ತಾರೆ. ಅವ್ರಿಗೆ ಗೊತ್ತಾಗ್ತದೆ ಇದು ಅಂದರೆ ಹೇಗೆ ಫೈಂಡ್ ಔಟ್ ಮಾಡೋದು ಒರಿಜಿನಲ್ ಯಾವುದು, ಇಲ್ಲ ನೀರು ಕಟ್ಟಿ ಅದೆಲ್ಲ ಹೇಗೆ ಮಾಡ್ತಾರೆ, ಬೆಳೆಸ್ತಾರಲ್ಲ, ಅದು ಡಿಫ್ರೆನ್ಸ್ ಅವರಿಗೆ ಗೊತ್ತಾಗ್ತದೆ. ಸೊ ಅವ್ರು ಒಳ್ಳೆ ಕಾಯಿ ನೋಡಿನೇ ತೆಗೆಸ್ಕೊಟ್ಟಿದ್ರು ಹಸ್ಬೆಂಡ್ ಹತ್ರ. ಇದು ನೋಡಿ ಅಲಸಂಡೆ ಏನಿರ್ತದಲ್ಲ ಅಲಸಂಡೆ, ಅದೇ ಸ್ವಲ್ಪ ಬೆಳೆಯೋವರೆಗೂ ಬಿಟ್ಟು, ಆ ಬೀಜ ಎಲ್ಲ ಬಲಿಯೋವರೆಗೂ ಬಿಟ್ಟು ಆಮೇಲೆ ತೆಗಿತಾರಲ್ಲ, ಅದನ್ನು ಹೀಗೆ ಅದು ಸಿಗ್ತದೆ ಕೋಡ್ ರೀತಿಯಲ್ಲಿ. ಕೆಲವು ಬೆಳೆದಿರ್ತದೆ, ಅದರಲ್ಲೂ ಮಿಕ್ಸ್ ಮಾಡಿರ್ತಾರೆ ಸ್ವಲ್ಪ ಎಳೆದು ಎಲ್ಲ, ಅದು ಎಳೆ ಬೀಜ ಇರ್ತದೆ. ಅದನ್ನು ಆದಷ್ಟು ಬೇಗ ಯೂಸ್ ಮಾಡಿಕೊಂಡು ಇದು ಬೆಳೆದಿರೋದನ್ನೆಲ್ಲ ನಾವು ಲೇಟರ್ ಯೂಸ್ಗೆ ಇಟ್ಕೊಂಡ್ರೆ ಒಳ್ಳೆಯದು. ಅವರೆಕಾಯಲ್ಲೂ ಹಾಗೆಯೇ, ಬಟಾಣಿಯಲ್ಲೂ ಹಾಗೆಯೇ ಎಳೆ ಬೀಜ ಎಲ್ಲ ಫಸ್ಟ್ ಯೂಸ್ ಮಾಡಬೇಕು. ಬಾತ್, ಉಪ್ಪಿಟ್ಟು ಏನಕ್ಕೆಲ್ಲ ಹಾಕ್ಬೋದಲ್ಲ, ಅದಕ್ಕೆಲ್ಲ ಹಾಕಿ ಅದನ್ನು ಫಸ್ಟ್ ಖಾಲಿ ಮಾಡಬೇಕು. ಇನ್ನು ಬಲ್ತಿರೋದನ್ನ ನಾವು ವರ್ಷ ಪೂರ್ತಿ ಯಾವಾಗಾದರೂ ಯೂಸ್ ಮಾಡ್ಕೊಳ್ಬೋದು. ಯಾಕಂದರೆ ಎಳೆದು ಬೇಗ ಅದು ಹಾಳಾಗ್ತದೆ, ಅಂದರೆ ಅದು ತುಂಬ ಸಾಫ್ಟ್ ಇರ್ತದಲ್ಲ, ಅಷ್ಟು ಹಾರ್ಡ್ ಇರೋದಿಲ್ಲ. ಮತ್ತು ಅದು ಮಿಕ್ಸ್ ಮಾಡಿದರೆ ಆ ಟೇಸ್ಟು ಇರೋದಿಲ್ಲ, ಅದರ ಟೇಸ್ಟ್ ಗೊತ್ತಾಗೋದಿಲ್ಲ. ಹಾಗಾಗಿ ಇನ್ನು ಇದರ ರೆಸಿಪಿ ನಾನು ಅವರೆಕಾಯ್ದು ನನ್ನ ಇನ್ನೊಂದು ಚಾನಲಲ್ಲಿ ಹಾಕಿರ್ತೇನೆ ನೋಡಿ. ಇಲ್ಲಿ ನನ್ನ ಮಗಳು ಕುಣಿತಾಳೆ, ಸ್ವಲ್ಪ ಬಂದು ಸ್ಕೂಲ್ ಬಿಟ್ಟಿತ್ತಲ್ಲ ಆ ಖುಷಿಗೆ, ಅದನ್ನು ನೋಡಿ. ಅಲಸಂಡೆ ಎಲ್ಲ ಬಿಡಿಸಿ ಆದಮೇಲೆ ನೋಡಿ ಹೀಗೆ ಕಾಣ್ತದೆ. ನೋಡಲಿಕ್ಕೆ ತುಂಬ ನೋಡುವಾಗನೇ ಅಂದರೆ ಆಸೆ ಆಗ್ತದೆ ಮಾಡಿ ತಿನ್ನಬೇಕು ಅಂತ. ಒಣಗಿದ ಕಾಳು ಹೇಗಿರ್ತದೆ ಅದೇ ಥರ ಇರ್ತದೆ, ಬಟ್ ಇದು ಇನ್ನೂ ಟೇಸ್ಟ್ ಜಾಸ್ತಿ, ಇನ್ನೂ ಕ್ರೀಮಿ ಇರ್ತದೆ. ಇದು ಕ್ರೀಮಿಯರ್ ಟೆಕ್ಸ್ಚರ್ ಹೇಳ್ಬೋದು. ಇದು ಅವತ್ತೇ ನಾವು ಬೀಚಿಗೆ ಹೋಗುವ ಅಂತ, ನಮ್ಮ ಮಕ್ಕಳು ಪ್ರತಿ ಸರಿ ಹೇಳ್ತಾಯಿದ್ರು ಬೀಚಿಗೆ ಹೋಗುವ ಅಂತ. ಆಗ್ತಾನೇ ಇರಲಿಲ್ಲ ಯಾವುದೋ ಒಂದು ರೀಸನ್ಗೆ. ಹಾಗಾಗಿ ಈ ಟೈಮ್ ಮಿಸ್ ಮಾಡದೆ ಹೋಗಿ ಬರುವ, ವೀಕ್ ಎಂಡ್ ಅಲ್ಲ ಇದು, ವೀಕ್ ಸೆಂಟ್ರಲ್ಲಿ ಹೋಗಿ ಬರುವ, ಅಷ್ಟೊಂದು ರಶ್ ಇರೋದಿಲ್ಲ, ಮಕ್ಕಳಿಗೆ ಆಡ್ಲಿಕ್ಕೆ ಒಳ್ಳೆಯದು ಅಂತ ನಾವು ಹೋಗುವಾಗನೇ 6 ಗಂಟೆ ಹತ್ರ ಆಗಿತ್ತು ನಾವು ಅಲ್ಲಿ ರೀಚ್ ಆಗುವಾಗನೇ. ಬಟ್ ಅದು ಬೆಸ್ಟ್ ಟೈಮ್, ಅಷ್ಟೊಂದು ಬಿಸಿಲಿರೋದಿಲ್ಲ, ಮಕ್ಕಳು ಆರಾಮಾಗಿ ಆಡ್ಬೋದು, ಮತ್ತು ಸ್ವಲ್ಪ ಹೊತ್ತು ಆಡ್ಬೋದು, ಜಾಸ್ತಿ ಹೊತ್ತು ಆಡೋವ್ರಿಗೂ ಸುಸ್ತು ಆಗೋದಿಲ್ಲ ಅಂತ ಈ ಟೈಮ್ ಪರ್ಫೆಕ್ಟ್ ಇತ್ತು. ಸನ್ಸೆಟ್ ಮಾತ್ರ ಹೇಗೆ ಈ ಅಂತ ಸೀನ್ರಿ ಪಿಕ್ಚರಲ್ಲೆಲ್ಲ ನಾವು ನೋಡ್ತೇವಲ್ಲ ಆ ಥರ ಇತ್ತು. ಡ್ರಾಯಿಂಗ್ ಅಥವಾ ಡ್ರಾ ಮಾಡಿದರೆ ಹೇಗಿರ್ತದಲ್ಲ ಹಾಗೇ ಇತ್ತು, ಸೇಮ್ ಟು ಸೇಮ್. ನನ್ನ ಹಸ್ಬೆಂಡ್ಗೂ ಅದನ್ನೇ ಹೇಳ್ತಾ ಇದ್ದೆ. ಹಾಗೆ ಆ ವ್ಯೂ ಚೆನ್ನಾಗಿತ್ತು, ಜಾಸ್ತಿ ಜಂಗ್ಳು ಇಲ್ಲ. ನಾವು ಹೋಗಿದ್ದು ಪಣಂಬೂರು ಬೀಚಿಗೆ, ಬಟ್ ಅದು ವೀಕ್ ಸೆಂಟ್ರಲ್ಲಿ ಆಗಿದ್ದರಿಂದ ಅಷ್ಟೊಂದು ಸಂತೆ ಇರಲಿಲ್ಲ. ಆರಾಮಾಗಿ ಆಡಿದರು ಮಕ್ಕಳು, ಅವ್ರಿಗೆ ಸಾಕಾಗೋರು. ಆಮೇಲೆ ಸಾಕು ಹೋಗುವ, ನಾವು ಕ್ಯಾಮೆಲ್ ರೈಡ್ ಮಾಡುವ ಅಂತೆಲ್ಲ ಅವರೇ ಹೇಳಿದ ಮೇಲೆ ನಾವು ಅಲ್ಲಿಂದ ಎದ್ದು ಬಂದಿದ್ದು. ಅಷ್ಟೊತ್ತಿಗೆ ಕರೆಕ್ಟಾಗಿ ಒಂದು 6:30 6:45 ಆಗಿತ್ತೇನೋ, ಒಂದು ಅರ್ಧ ಗಂಟೆ ಆಡಿದ್ದಾರೆ. ಇದು ನಾನು ಫುಲ್ ಒಂದು ರೌಂಡ್ ತೋರಿಸ್ತಾ ಇದ್ದೇನೆ. ನಂದು ಹಸ್ಬೆಂಡ್ ಆಡೋದು ಕಡಿಮೆ, ನಾನು ಆಡೋದಿಲ್ಲ ನೀರಲ್ಲಿ, ಬರೀ ಕಾಲು ಒದ್ದೆ ಮಾಡ್ಕೊಂಡು ಬರ್ತೇನೆ ಬಿಟ್ಟರೆ ನಾನು ನೀರಲ್ಲಿ ಬಿದ್ದು ಆಡೋದೆಲ್ಲ ಯಾವತ್ತೂ ನಿಲ್ಲಿಸಿದ್ದೇನೆ. ಯಾಕೆಂದರೆ ಒಂದು ಸತಿ ನಂಗೆ ಅದು ಭಯ ಕೂತ್ಕೊಂಡ್ಬಿಟ್ಟಿದ್ದು, ನೀರಲ್ಲಿ ಬಿದ್ದಿದ್ದೆ ನಾನು, ಉಪ್ಪು ನೀರೆಲ್ಲ ಹೊಟ್ಟೆಳಗೆ ಹೋಗಿ ಅದೊಂಥರ ಒಂದು ಬ್ಯಾಡ್ ಇಮೇಜೇ ನನಗೆ ಆಗಿತ್ತು. ಅದ್ಮೇಲಿಂದ ನಾನು ನೀರಲ್ಲಿ ಆಡೋದಿಲ್ಲ. ಆದರೂ ಅಂದರೆ ಆಡಿದರೆ ಸಹ ಒಂದು ಕಾಲು ಗಂಟೆವರೆಗೂ ಒದ್ದೆ ಆಗೋದು ಅಷ್ಟು ಮಾತ್ರ ಆಡ್ತೇನೆ ಅಷ್ಟೇ. ಇನ್ನು ಕ್ಯಾಮೆಲ್ ರೈಡ್ ಅಂತ ಮಕ್ಕಳೇನು ಹೇಳ್ತಾ ಇದ್ರಲ್ಲ, ಅಲ್ಲಿ ಹೋಗಿ ಸರಿ ನಾನು ಹೋಗೋದು ಅಂತ ಆಯಿತು. ನನಗೂ ಒಂದು ಆ ಎಕ್ಸ್ಪೀರಿಯೆನ್ಸ್ ಬೇಕಿತ್ತು. ನಮಗಂತೂ ಡೆಸರ್ಟ್ ಎಲ್ಲ ಹೋಗ್ತೇವಾ ಇಲ್ವಾ ಗೊತ್ತಿಲ್ಲ, ಇರೋದ್ರಲ್ಲೇ ನಮ್ಮ ಪಣಂಬೂರು ಡೆಸರ್ಟಲ್ಲೇ ಹೋಗುವ ಅಂತ ಕ್ಯಾಮೆಲ್ ರೈಡಿಗೆ ಹೋದ್ವಿ. ನಿಜವಾಗ್ಲೂ ಚೆನ್ನಾಗಿರ್ತದೆ, ಅಂದರೆ ಕರೆಕ್ಟಾಗಿ ಹಿಡ್ಕೊಳ್ಬೇಕು ಗ್ರಿಪ್ಪಾಗಿಲ್ಲ, ಎಲ್ಲಿ ಬಿದ್ದೋಗ್ತೇವಾ ಅಂತ ಭಯನೂ ಆಗ್ತಾ ಇರ್ತದೆ. ತುಂಬ ಸಾಧು ಪ್ರಾಣಿಗಳು, ತುಂಬ ಖುಷಿ ಆಯಿತು ರೈಡ್. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಈಗ ಪಣಂಬೂರಲ್ಲಿ ಇದ್ದಿದ್ರಲ್ಲಿ ಫಸ್ಟ್ ನಾನು ಹೋಗಿದ್ದು, ಅಂದರೆ ಇಷ್ಟರವರೆಗೆ ಸಹ ಫಸ್ಟ್ ಒಂದು ಕ್ಯಾಮೆಲ್ ರೈಡ್ ಹೇಳ್ಬೋದು. ತುಂಬ ಖುಷಿ ಆಯಿತು, ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು.
ಅಂದರೆ ಫಸ್ಟ್ ಹೆದರ್ತಾ ಇದ್ದರು. ನನ್ನ ಮಗಳು ಫಸ್ಟು ಹೆದರಿದ್ಲು, ಆಮೇಲೆ ಅವಳಿಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಇದು ನಮ್ಮದು ಹ್ಯಾಪಿ ಫೇಸ್, ಒಂದು ರೈಡ್ ಮುಗಿಸಿ ಬಂದಮೇಲೆ. ನೆಕ್ಸ್ಟ್ ಮಕ್ಕಳಿಗೆ ಆಡಲಿಕ್ಕೆ ಏನಿರ್ತದಲ್ಲ, ಇದು ಮ್ಯೂಸಿಕ್ ಹಾಕಿರ್ತಾರೆ, ಅಲ್ಲಿ ಹೋಗಿ ಜಂಪ್ ಮಾಡೋದು, ಮೇಲಿಂದ ಜಾರಿ ಬೀಳೋದು, ಇದೆಲ್ಲ ಮಾಡ್ತಾಯಿದ್ರು. 10 ಮಿನಿಟ್ಸ್ ಏನೋ ಟೈಮ್ ಇತ್ತು ಆಡಲಿಕ್ಕೆ. ಇಲ್ಲಿ ಒಂದು ಗಮ್ಮತ್ತು ಏನಂದರೆ, ನನ್ನ ಮಗಳು ಮೇಲೆ ಹತ್ತಿದ್ಲು, ಆರಾಮಾಗಿ ಅವಳು ಸ್ಲೈಡ್ ಮಾಡ್ಕೊಂಡು ಬಂದಳು. ನನ್ನ ಮಗ ಅಲ್ಲೋಗ್ತಾನೆ ಇಲ್ಲಿ ಬರ್ತಾನೆ, ಅವನಿಗೆ ಇದೇ ಆಗ್ತಾಯಿಲ್ಲ, ಅಂದರೆ ಬರಲಿಕ್ಕೆ ಧೈರ್ಯನೇ ಸಿಗ್ತಾಯಿಲ್ಲ ಅವನಿಗೆ. ಆಮೇಲೆ ಈಚೆ ಬಾ, ಅನಿಕಾ ಬಂದ ಸೈಡಿಂದ ಬಾ ಅಂತೆಲ್ಲ ಹೇಳಿದ್ರು, ಆದರೂ ಅವ್ನು ಬರಲಿಕ್ಕೆ ಹೇಳ್ತಾಯಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದರು, ಅನಿಕಾ ಮೇಲೆ ಹೋಗೋ ನಾನು ದೂಡು ಅಂತ. ಆಮೇಲೆ ಅವನಿಗೆ ಇವಳು ಎಲ್ಲಿ ದೂಡ್ತಾಳೆ ಅಂತ ಅನ್ನಿಸ್ತಾ ಏನೋ ಗೊತ್ತಿಲ್ಲ, ಜಾರಿ ಬಂದ. ಆಮೇಲೆ ಸ್ವಲ್ಪ ಭಯ ಬಿಟ್ಟಿತ್ತು ಒಂದು ಸತಿ ಜಾರಿದ ಮೇಲೆ. ಆಮೇಲೆ ಖುಷಿಯಲ್ಲಿ ಆಡ್ತಾಯಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಆಡಿದ ಮೇಲೆ ನನ್ನ ಮಗಳು ಶುರು ಮಾಡಿದ್ಲು, ನೋವಾಗ್ತದೆ ತಾಗ್ತದೆ. ಅಂದರೆ ಏನಂದರೆ, ಇಲ್ಲಿ ಹೊಯ್ಗೆಯಿಂದ ಮೇಲೆ ಹೋಗ್ತಾರಲ್ಲ, ಅಲ್ಲೆಲ್ಲ ಹೊಯ್ಗೆ ಬಿದ್ದಿರ್ತದೆ. ಸ್ಲೈಡಿಂದ ಜಾರಿ ಕೆಳಗೆ ಬೀಳುವಾಗ ಅವ್ರೇನು ಕೈ ಕೊಡ್ತಾರಲ್ಲ, ಆಗ ಹೊಯ್ಗೆ ಸ್ವಲ್ಪ ಕೈಗೆ ಗಂಟಿಗೆ ಎಲ್ಲ ತಾಗ್ತದೆ. ಅದಕ್ಕೆ ಅವಳಿಗೆ ಅದು ತಾಗ್ತದೆ, ಆಡೋದಿಲ್ಲ ಅಂತ ಹೇಳ್ತಾಯಿಲ್ಲ. ಆಮೇಲೆ ಸರಿ ಅಂತ ಡ್ಯಾನ್ಸ್ ಮಾಡಿ ಅಂತ ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡ್ತಾಯಿದ್ರು. ಅಣ್ಣ ಜಾರಿದ ನೋಡಿ ಅವಳಿಗೆ ಖುಷಿ ಅಂದರೆ ಖುಷಿಯಾಗಿತ್ತು. ನಾನು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡ್ತಾಯಿದ್ರು, ಆಡ್ತಾಯಿದ್ರು. ಅದಾದಮೇಲೆ ಈ ಸೈಡಲ್ಲಿ ಒಂದು ಏರೋಪ್ಲೇನ್, ಸಣ್ಣ ಮಕ್ಕಳು ಆಡ್ತಾರಲ್ಲ ಅದಿತ್ತು. ಸರಿ, ಅದರಲ್ಲೂ ಕೂತ್ಕೊಳ್ಳಿ, ಆಯಿತು ನಿಮ್ಮ ಆಸೆ, ಇನ್ನೊಂದು ಸರ್ತಿ ಏನು ಕೇಳಬಾರ್ದು ಅಂತಂದರೆ. ಇದರಲ್ಲೆಲ್ಲ ಬರೀ ಸಣ್ಣ ಮಕ್ಕಳು ಆಡ್ತಾರೆ, ದೊಡ್ಡವ್ರು ಯಾರು ಆಡ್ತಾರೆ ಅಂತ. ಹಾಗೆ ಮಗಳಿಗೆ ಓಕೆ, ಬಟ್ ಮಗ ಸ್ವಲ್ಪ ದೊಡ್ಡದೇ ಆದ, ಅದಕ್ಕೆ ಹಾಗೆ ಅದರಲ್ಲೂ ಆಡಿಸಿ ನಾವು ಮತ್ತೆ ಮನೆಗೆ ವಾಪಸ್ ಬಂದೆವು. ಇದು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.